ನಮಸ್ಕಾರ ಎಲ್ಲರಿಗೂ. ಇಂದು ನಾವೆಲ್ಲರೂ ಸೇರಿರುವಂಥ ವಿಷಯ ಏನಂದರೆ ನಮ್ಮ ಮರಡಿಕೊಪ್ಪ ಮಹಾರಾಜ 50ನೇ ವರ್ಷದ ಸುವರ್ಣ ಸಂಭ್ರಮದ ದೊಡ್ಡ ಬ್ಯಾನರ್ ಅಂತ ಹೇಳ್ತೀವಿ, ಬಿಗ್ ಬ್ಯಾನರ್ ಅನ್ಬಾಕ್ಸಿಂಗ್ ಇವೆಂಟ್ಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಬ್ಯಾನರ್ ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಮತ್ತು ಈ ಅನ್ಬಾಕ್ಸಿಂಗ್ ಇವೆಂಟ್ಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಶಾಸಕರು ಭೀಮಣ್ಣ ನಾಯ್ಕ ಅವರು ಆಗಮಿಸ್ತಿದ್ದಾರೆ. ಹಾಗೆ ನಮ್ಮ ಮರಡಿಕೊಪ್ಪ ಭಾಗದ ಎಲ್ಲ ಹಿರಿಯರು ಕೂಡ ಇದರೊಳಗಡೆ ಪಾಲ್ಗೊಂಡಿದ್ದಾರೆ, ಊರಿನ ಜನರೆಲ್ಲ ಸೇರಿದ್ದಾರೆ. ನಾವೆಲ್ಲರೂ ತುಂಬ ಎಕ್ಸೈಟಿಂಗ್ ಆಗಿ ಈ ಅನ್ಬಾಕ್ಸಿಂಗ್ ಇವೆಂಟ್ಗೆ ವೇಟ್ ಮಾಡ್ತಾ ಇದ್ದೇವೆ. ಮರಾಠಿಕೊಪ್ಪದ ಮಹಾರಾಜ ಸುವರ್ಣ ಮಹೋತ್ಸವ 50ನೇ ವರ್ಷದ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ. ನಮ್ಮ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಹಾಗೆ ತಾವೆಲ್ಲ ನೋಡ್ತಾ ಇದ್ದೀರಿ, ಅಲ್ಲಿಂದ ಇಲ್ಲಿವರೆ ಲೈಟಿಂಗು, ಗಣಪತಿ ಉತ್ಸವವನ್ನು ಪುನಃ ಮುಂಬೈದಲ್ಲಿ ಹೇಗೆ ಆಚರಿಸ್ತೇವೋ ಅದೇ ರೀತಿ ನಾವು ಆಚರಿಸ್ತೇವೆ. ತಮ್ಮೆಲ್ಲ ಸಹಕಾರ ಇರಲಿ ಅಂತ ಇದೇ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಸನಾತನ ಹಿಂದೂ ಧರ್ಮದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಗಣಪತಿ ಚೌತಿ ಹಬ್ಬನೂ ಅಂತೀವಿ ನಾವು, ಗಣೇಶ ಹಬ್ಬ ಅಂತೀವಿ ನಾವು. ಹಲವಾರು ರೀತಿಯ ಕರೀತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಗೌರಿ ಗಣೇಶ ಹಬ್ಬವನ್ನು ನಾವೆಲ್ಲರೂ ಸೇರಿ ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಮತ್ತು ತಾಲೂಕು, ಗ್ರಾಮೀಣ ಭಾಗ ಅನ್ನುವಂಥ ತಾರತಮ್ಯ ಇಲ್ಲದೇ ನಾವೆಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಶಿರ್ಸಿ ನಗರದಲ್ಲಿ ಮರಾಠಿಕೊಪ್ಪದ ಅನೇಕ ಹಿರಿಯರ ಸಲಹೆ ಸಹಕಾರದೊಂದಿಗೆ ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮರಾಠಿಕೊಪ್ಪ ಮಹಾರಾಜ್ 2025ರ ಮತ್ತು 50 ವರ್ಷದ ಸಂಭ್ರಮವನ್ನು ಭಾಳ ಅದ್ಭುತವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಒಂದು ಏನು ಸಿಂಬಾಲನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ವಿ. ಇದು ನಮ್ಮ ಜಿಲ್ಲೆಯಲ್ಲೇ ಯಾರು ಈ ಥರ ಮಾಡ್ದಂಗಿಲ್ಲ. ಇದನ್ನು ಅಷ್ಟು ಅದ್ಭುತವಾಗಿ ಇವತ್ತು ನಮ್ಮ ಮರಾಠಿಕೊಪ್ಪ ನಮ್ಮ ಶ್ರೀನಿವಾಸರು ಇರ್ಬೋದು, ನಮ್ಮ ಕಿರಣ್ ಅವರು ಇರ್ಬೋದು, ನಮ್ಮ ನಗರಸಭೆ ಅಧ್ಯಕ್ಷರಿರ್ಬೋದು, ಮತ್ತು ಮರಾಠಿಕೊಪ್ಪ ಮತ್ತು ಸುತ್ತಮುತ್ತಲಿನ ಎಲ್ಲ ಸ್ನೇಹಿತರು, ಹಿರಿಯರು ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗೆ ಬಯಸ್ತೇನೆ. ಈ ಪರಂಪರೆ ನಮ್ಮಲ್ಲಿ ಬೇಕಾಗತ್ತೆ. ನಾವು ಅನೇಕ ನಾಡ ಹಬ್ಬಗಳನ್ನು, ಅನೇಕ ಹಿಂದೂ ಧರ್ಮಗಳ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ನಾವು. ಆದರೆ ಇದು ಮಾತ್ರ ಎಲ್ಲರೂ ಸಾರ್ವತ್ರಿಕವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಸಹಜವಾಗಿ ನಾವೆಲ್ಲರೂ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ಹಿಂದೂಗಳು ನಾವೆಲ್ಲರೂ ಕೂಡ ಅನೇಕ ಜನ ಮನೆಯಲ್ಲಿ ಗೌರಿಯನ್ನು, ಗಣೇಶನ ತಂದು ತಾವು ಇಷ್ಟಾರ್ಥದ ಪೂಜೆಯನ್ನು ಮಾಡುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಆ ಭಾಗದಲ್ಲಿ ಇಂಥ ಒಂದು ಗಣಪತಿಯನ್ನು ಕೂಡಿಸೋ ಮುಖಾಂತರ ಅಲ್ಲಿರ್ತಕ್ಕಂಥ ಭಾವೈಕ್ಯತೆ, ನಾವೇನು ಅಲ್ಲಿರ್ತಕ್ಕಂಥ ಎಲ್ಲ ಸಮೂಹಗಳು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಕಾರ್ಯಕ್ರಮ ನಾವೆಲ್ಲರೂ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ನಡೆಸ್ತಕ್ಕಂಥ ಗಣೇಶ ಚೌತಿಯನ್ನು, ಗಣೇಶನ ಹಬ್ಬವನ್ನು ಭಾಳ ಅದ್ಭುತವಾಗಿ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳೋದಕ್ಕೆ ಬಯಸ್ತೇನೆ. ನಾನು
ಈ ಹಬ್ಬದಲ್ಲಿ, ಈ ಚೌತಿಯ ಗಣೇಶನ ಹಬ್ಬದಲ್ಲಿ ತಾವು 50 ವರ್ಷದ ಸಂಭ್ರಮದಲ್ಲಿ ತಾವೇನಿದ್ದೀರಿ, ಇದ್ರ ಜೊತೆಲಿ ನಾನು ಇಡೀ ಕ್ಷೇತ್ರದ ನಾನು ಹೇಳ್ತೀನಿ, ಎಲ್ಲರನ್ನು ವಿನಂತಿಯನ್ನು ಮಾಡ್ಕೊಳ್ಳೋಕೆ ಬಯಸ್ತೀನಿ. ನಮ್ಮ ಯುವ ಸಮೂಹ ಏನೈತೆ ಒಂಥರ ಬೇಕು, ಗಣೇಶನ ಹಬ್ಬನ ಆಚರಣೆ ಮಾಡಬೇಕು ಅನ್ನೋಂಥ ವಿಚಾರಗಳು ಎಲ್ಲರ ತಲೆಯಲ್ಲೂ ಕೂಡ ಇರುವಂಥದ್ದು. ಇದು ಬಹಳ ಭಕ್ತಿ ಶ್ರದ್ಧೆಗೆ ಎಷ್ಟು ನೀವು ಆದ್ಯತೆಯನ್ನು ಕೊಡ್ತೀರೋ ಅಷ್ಟೇ ತಾಳ್ಮೆ ಸಹನೆಯೂ ಕೂಡ ತಾವು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಎಷ್ಟು ತಾಳ್ಮೆ ಸಹನೆಯಿಂದ ನಾವು ಈಗ ಹಬ್ಬವನ್ನು ಆಚರಣೆ ಮಾಡ್ತೀವೋ ಅದು ನಾವು ಮಾಡ್ತಕ್ಕಂಥ ಭಕ್ತಿಯಿಂದ ಸಲ್ಲಿಸುವ ಭಕ್ತಿ ಭಗವಂತನಿಗೆ ಸಲ್ಲತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗೆ ಇವತ್ತು ಇಡೀ ಸಿರ್ಸಲ್ ಇರ್ಬೋದು, ಗ್ರಾಮೀಣ ಭಾಗ ಇರ್ಬೋದು, ಸಿದ್ದಾಪುರ ಇರ್ಬೋದು, ಇಡೀ ಜಿಲ್ಲಾದ್ಯಂತ ಇರ್ಬೋದು, ನಾವು ಯಾವ ಭಕ್ತಿಪೂರ್ವಕವಾಗಿ ಭಗವಂತನ ಆಚರಣೆ ಮಾಡ್ತೀವೋ ಅದು ಅಷ್ಟೇ ಶಾಂತಿಯುತವಾಗಿ, ಯಾರಿಗೂ ಕೂಡ ಹರ್ಟ್ ಆಗದೇ, ಯಾರಿಗೂ ಇನ್ನೊಂದು ಸಮಾಜಕ್ಕೆ ನೋವಾಗದಿರೋ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿದಾಗ ಇದು ಸಾರ್ಥಕ ಆಗತ್ತೆ. ಸನಾತನ ಹಿಂದೂ ಧರ್ಮ ಇನ್ನೂ ಹೆಚ್ಚೆಚ್ಚು ಭದ್ರವಾಗಿ ಮುಂದಿನ ಯುವ ಪೀಳಿಗೆಗೆ ನಾಂದಿ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಇನ್ನು ಅನೇಕ ಕಾರ್ಯಕ್ರಮಗಳಿದ್ದವು ಸಂದರ್ಭದ ಗಣೇಶ ಮಾತಾಡೋಣ. ಮತ್ತೊಮ್ಮೆ ನಾನು ಈ ಒಂದು ಫ್ಲೆಕ್ಸನ್ನು, ಈ ಒಂದು ಬ್ಯಾನರ್ ಸಿಂಬಲನ್ನು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಇದೇ ರೀತಿಯ ಕಾರ್ಯಕ್ರಮ ಚೆನ್ನಾಗಿ ನಡೆಸಲಿ, ಚೆನ್ನಾಗಿ ನಡೆಸಿರ್ತಕ್ಕಂಥ ಶಕ್ತಿ ಭಗವಂತ ನಿಮಗೊಂದೇ ಅಲ್ಲ, ನಿಮ್ಮೆಲ್ಲರಿಗೂ ಕೊಡ್ತಕ್ಕಂಥ